ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶುಕ್ರವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ. ಬೆಳಗ್ಗೆಯಿಂದ ಸ್ವಲ್ಪ ಬಟ್ಟೆ ಒಗೆದಿತ್ತು, ಹಾಗಾಗಿ ಎಲ್ಲ ಒಗೆದಾಕಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆನಂತರ ಟೆರೆಸ್ ಮೇಲೆ ಬಂದು ಬಟ್ಟೆ ಒಗೆದಾಕ್ತಾ ಇದ್ದೆ. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೇಚರ್ನೆಲ್ಲ ನೋಡ್ತಾ ಸ್ವಲ್ಪ ಫ್ರೆಶ್ ಗಾಳಿನ ತಗೊಳ್ತಾ ಅಲ್ಲೇ ನಿಂತಿದ್ದೆ. ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು. ನೋಡು, ಮೂಗಳೆಲ್ಲ ಗೊಣ್ಣೆ ಚೋರ್ತೈತೆ. ಬಕೀಟಲ್ಲಿ ಆಡದ ನೀನು? ನಡಿ, ಮನೆಗೆ ಹೋಗಿ ಸ್ನಾನ ಮಾಡಿ ನಡಿ. ಬಟ್ಟೆ ಎಲ್ಲ ನೆನ್ಸ್ಕೊಂಡಿದ್ಯಾ? ನಾನು ಬಟ್ಟೆ ಹಾಕಿರೋ ಟಬ್ನಲ್ಲಿ ತೊಗೊಂಡೋಗಿ ನೀರೆಲ್ಲ ತುಂಬಿಕೊಂಡು ಅದರೊಳಗೆ ಕೂತ್ಕೊಂಡು ಆಟ ಆಡ್ತಾಯಿದ್ದ. ತುಂಬಾ ನೆಂದೋಗಿದ್ದ. ಹಾಗೆ ಅವನಿಗೂ ಸ್ವಲ್ಪ ನೆಗಡಿ ಕೂಡ ಆಗಿತ್ತು. ಹಾಗಾಗಿ ನಾನು ಬಿಸಿ ಬಿಸಿ ನೀರಿನಲ್ಲೇ ಸ್ನಾನ ಮಾಡಿಸ್ದೆ. ಸಾಯಂಕಾಲ ಒಂದು ಸತಿ ಮಾಡಿಸ್ತೀನಿ, ಇಲ್ಲ ಬೆಳಗ್ಗೆ ಒಂದು ಸತಿ ಮಾಡಿಸ್ತೀನಿ. ಆ ಥರ ಯಾವಾಗ ಆಗುತ್ತೋ ಆ ಥರ ಮಾಡಿಸ್ತಾ ಇರ್ತೀನಿ. ಅವನಿಗೆ ನೈಟು ಸ್ವಲ್ಪ ಚೆನ್ನಾಗಿ ನಿದ್ದೆ ಬರಲಿ ಅಂತ ಸಂಜೆನೂ ಕೂಡ ಒಂದು ಸತಿ ಸ್ನಾನ ಮಾಡಿಸ್ತೀನಿ. ಅವನ್ನ ರೆಡಿ ಮಾಡ್ತಾಯಿದ್ದೆ. ಹಾಗೆ ಪ್ರವೀಣವರು ಕೂಡ ಹಸುಗೆ ಅಂತ ಹುಲ್ಲೆಲ್ಲ ತೊಗೊಂಡು ಬಂದಿದ್ರು. ಅದನ್ನ ಎತ್ಕೊಂಡೋಗೆಲ್ಲ ಶೆಡ್ ಒಳಗೆ ಹಾಕ್ತಾಯಿದ್ರು, ನೈಟ್ ಅವಕ್ಕೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಅಪ್ಪನೂ ರೆಡಿ ಮಾಡಿ, ಅಪ್ಪು ಈಸ್ ರೆಡಿ. ಅಪ್ಪ ಅಪ್ಪ 1 2 3 ಹೇಳು. 1 2 3 4 ಹೇಳು. ಅಪ್ಪ, ಅಮ್ಮ, ಅಜ್ಜಿ. ಮಧ್ಯಾಹ್ನ ಆದಷ್ಟು ನಾನು ಅಪ್ಪು ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಮಲ್ಕೊಂಡ್ಬಿಟ್ಟಿರ್ತಾನೆ, ಇನ್ನು ಸಂಜೆ ಟ್ಯೂಷನ್ ಅಂದರೆ ಅವನು ಅವರ ಮಾವನ ಮನೆಗೆ ಹೊಟ್ಟೋಗ್ಬಿಟ್ಟಿರ್ತಾನೆ. ಹಾಗಾಗಿ ಆದಷ್ಟು ಮಧ್ಯಾಹ್ನ ಅವನ ಜೊತೆನೇ ಟೈಮ್ ಪಾಸ್ ಮಾಡ್ತೀನಿ. ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಚಾಪೆ ಹಾಸಿ ಬಂದೆ. ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು, ಹಾಗಾಗಿ ಬೇಗನೆ ಅದನ್ನು ತೊಳ್ಕೊಂಡು, ಹಾಗೆ ಯಾಕೋ ಸ್ವಲ್ಪ ತಲೆ ನೋವ್ತಾ ಇತ್ತು ಒಂದೇ ಸತಿ ಬಟ್ಟೆ ಎಲ್ಲ ಒಗ್ದಾಕಿರೋದಕ್ಕೆ. ಅದಕ್ಕೆ ಕಾಫಿ ಮಾಡೋಣ ಅಂಥೇಳಿ ಹಾಲೆಲ್ಲ ಈಸ್ಕೊಂಡು ಬಂದು ಒಂದು ಕಪ್ ಬಿಸಿಯಾದಂಥ ಕಾಫಿನ ಕುಡಿದೆ. ಸ್ವಲ್ಪ ತಲೆನೋವು ಆದಷ್ಟು ಕಮ್ಮಿ ಆಯಿತು. ಹಾಗೆ ನಾನು ಮಾಡುವಂಥ ಟ್ಯೂಷನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ, ಯಾಕಂದ್ರೆ ನಾವು ಕೂಡ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಅಂತ ಹೇಳಿದ್ರಿ, ಟ್ಯೂಷನ್ ಬಗ್ಗೆ ಹೇಳಿ ಅಂತ. ಹಾಗಾಗಿ ಈ ವಿಡಿಯೋನ ಅದಕ್ಕೋಸ್ಕರ ಅಂತ ಮಾಡ್ತಾಯಿದ್ದೀನಿ. ನಿಮ್ಗೆ ಏನೆಲ್ಲ ಕ್ವಶನ್ಸ್ನ ಕೇಳಿದಿರೋ ಅಷ್ಟು ಕ್ವಶನ್ಗೆ ನಾನು ಟ್ಯೂಷನ್ ಸಂಬಂಧಪಟ್ಟಿದ್ದಂಥ ಕ್ವಶನ್ಗೆ ಉತ್ತರನ ಹೇಳ್ತಾ ಇದ್ದೀನಿ. ಹಾಗೆ ಮೊದಲನೇ ಕ್ವಶನ್ ಬಂದು, ನೀವು ಯಾವಾಗ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಅಂತ ಕೇಳಿದ್ರಿ. ನಾನು ಸ್ಟಾರ್ಟ್ ಮಾಡಿದ್ದು ಜೂನಿಂದ ಇಲ್ಲಿಗೆ ಆಗಲೇ 8 ತಿಂಗಳಾಯಿತು ನಾನು ಶುರು ಮಾಡಿ ಟ್ಯೂಷನ್ನ. ಹಾಗೆ ಟ್ಯೂಷನ್ ಫೀಸ್ ತೊಗೋತೀರಾ ಅಂತ ಕೇಳಿದ್ರಿ. ಹಾಗೆ ಎಷ್ಟು ತೊಗೋತೀರಾ ಅಂತ ಕೇಳಿದ್ರಿ. ಹೌದು, ಟ್ಯೂಷನ್ ಫೀಸ್ ತೊಗೊತೀನಿ, 300 ರುಪೀಸ್ ತೊಗೊತೀನಿ. ನೀವೇನಾದ್ರು ಸಿಟಿ ಸೈಡ್ ಇದ್ದರೆ 400 500 ಗಂಟನೂ ಎಲ್ಲ ಇರುತ್ತೆ. ನಾವು ಮೊದಲು ನಮ್ಮ ಅಮ್ಮನ ಮನೇಲಿ ಮಾಡಬೇಕಾದ್ರೆ ಅಷ್ಟೇ ಇತ್ತು, 400 500 ರುಪೀಸೇ ಇಸ್ಕೊತಾ ಇದ್ದಿದ್ದು. ಅದೇ ಇದು ಹಳ್ಳಿ ಆಗಿರೋದ್ರಿಂದ ನಾನೇ ಕಮ್ಮಿ ಇಸ್ಕೊತಾ ಇದ್ದೀನಿ, 300 ರುಪೀಸ್ ಇಸ್ಕೊತೀನಿ. ಮಕ್ಳು ಎಷ್ಟು ಜನ ಬರ್ತಾರೆ ಅಂತ ಕೇಳಿದರೆ 3 ಜನ, ಸದ್ಯಕ್ಕೆ 3 ಜನ ಬರ್ತಾ ಇರೋದು. ಜಾಸ್ತಿ ಜನ ಏನೂ ಬರ್ತಾ ಇಲ್ಲ, ಹಳ್ಳಿ ಕಡೆ ಆಗಿರೋದ್ರಿಂದ ಅಷ್ಟಾಗಿ ಕಳಿಸ್ತಾ ಇಲ್ಲ. ಆದರೆ 3 ಜನ ಬರ್ತಾರೆ, ಅವ್ರು 3 ಜನಕ್ಕೆ ಟ್ಯೂಷನ್ ಮಾಡ್ತೀನಿ. ಹಾಗೆ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತೀರಾ ಅಂತ ಕೇಳಿದ್ರಿ. ನಾನು ಮಕ್ಕಳಿಗೆ ಪನಿಷ್ಮೆಂಟ್ ಏನೂ ಕೊಡೋದಿಲ್ಲ. ಆದರೆ ಇದಕ್ಕಿಂತ ಮುಂಚೆ ಅಂದರೆ ಟ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪನಿಷ್ಮೆಂಟ್ನ ಕೊಟ್ಟಿದ್ದೆ. ಅದು ಒಂದು ಕಾರಣಕ್ಕೆ ಮಾತ್ರ. ಏನು ರೀಸನ್ ಅಪ್ಪ ಅಂದರೆ, ಈಗಿನ ಕಾಲದ ಮಕ್ಳಿಗೆ ಏನು ರೀಸನ್ ಕೊಡ್ತಾರೆ ಅಂದರೆ, ಟಿ ವಿ ಜಾಸ್ತಿ ನೋಡ್ತಾರೆ, ಫೋನ್ ಜಾಸ್ತಿ ನೋಡ್ತಾರೆ ಅಂತ. ಸ್ಕೂಲಿಂದ ಬಂದಿದ ತಕ್ಷಣ ಫೋನ್ ಬೇಕು, ಹಾಲಿಡೇಸ್ ಇದ್ದರೆ ಟಿ ವಿ ಬೇಕು, ಬುಕ್ ಅಂತೂ ಮುಟ್ಟಲ್ಲ. ಈ ಒಂದು ಪ್ರಶ್ನೆ ನನಗೆ ಅವರು ಕೇಳಿದ್ದು, ನಮ್ಮ ಕೈಲಾಗಿಲ್ಲ, ನೀವು ಬಿಡಿಸಿ ಟ್ಯೂಷನಲ್ಲೇ ಫೋನು ಮತ್ತು ಟಿ ವಿ ಹುಚ್ಚೆಲ್ಲ ಬಿಡಿಸಿ ಅಂತ ಹೇಳಿದ್ರು. ನಾನು ಆವಾಗ ಅವರು ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇರೋದ್ರಿಂದ ನಾನು ಪನಿಷ್ಮೆಂಟು ಕೊಟ್ಟಿದ್ದೆ, ಹೊಡೆದಿದ್ದೆ. ಆದರೆ ಖಂಡಿತವಾಗೂ ಈಗಿನ ಜನ್ರೇಷನ್ ಮಕ್ಕಳಿಗೆ ಆ ಅಡಿಕ್ಷನ್ನ ಬಿಡಿಸೋದಕ್ಕಾಗಲ್ಲ. ಅದೇನಿದ್ರು ನಾವು ಚಿಕ್ಕ ವಯಸ್ಸಿಂದನೇ ಅದನ್ನು ಕಮ್ಮಿ ಮಾಡಬೇಕು. ಇವಾಗ ನೀನು ಒಂದೇ ಸತಿ ಮಕ್ಕಳಿಗೆ
ಟಿ ವಿ ಫೋನು ಎಲ್ಲ ಬಿಡಿಸಿ ಅಂದರೆ ಖಂಡಿತವಾಗ್ಲೂ ಅದಾಗೋ ಮಾತೇ ಅಲ್ಲ. ಇದು 8 ತಿಂಗಳಾಯಿತು. ಖಂಡಿತವಾಗ್ಲೂ ನಾನು ಅವ್ರಿಗೆ ಟಿ ವಿ ಫೋನು ಇದನ್ನೆಲ್ಲ ಬಿಡ್ಸೋದಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಸತಿ ಹೊಡೆದಿದ್ದೀನಿ, ಹಾಗೆ ಒಳ್ಳೆ ಮಾತಿಂದ ಹೇಳಿದ್ದೀನಿ. ಮಕ್ಕಳಿಗೆ ಅಪ್ಪ ಅಮ್ಮನ ಕಷ್ಟನ ಅವ್ರಿಗೆ ಹೇಳಿದ್ದೀನಿ. ಅವ್ರು ಆ ಟೈಮ್ಗೆ ನಿಧಾನಕ್ಕೆ ಕೇಳಿಸ್ಕೊತಾರೆ. ಆದರೆ ತಿರ್ಗಾ ಮಾರನೇ ದಿವಸ ಅದೇ ಮಾಡಿದ್ದಾರೆ. ನಾನು ಹೋಗಿದ ತಕ್ಷಣ ಟಿ ವಿ ಆಲ್ರೆಡಿ ಆನ್ ಆಗಿರುತ್ತೆ, ಸೋಫಾ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ. ಹೀಗೆ ಮಕ್ಕಳು ಆ ಟೈಮಲ್ಲಿ ನಾವು ಹೇಳಿದ್ದನ್ನ ಜಸ್ಟ್ ತೊಗೊತಾರೆ ಅಷ್ಟೇ, ಆದರೆ ಅವರು ಅದನ್ನು ಪಾಲಿಸಲ್ಲ. ಹಾಗಾಗಿ ನಾನಿವಾಗ ಬಿಟ್ಬಿಟ್ಟಿದ್ದೀನಿ. ಪೇರೆಂಟ್ಸ್ಗೆ ಹೇಳಿದ್ದೀನಿ, ನೀವೇ ಏನಾದರೂ ಸ್ವಲ್ಪ ಕಂಟ್ರೋಲ್ ಮಾಡಿ, ನಾವೆಷ್ಟು ಹೇಳಿದ್ರಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರನ್ನ ಅಂತ. ಹಾಗಾಗಿ ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ. ಆಮೇಲೆ ನಿಮ್ಮ ಟ್ಯೂಷನಲ್ಲಿ ನೀವು ಯಾಕೆ ಸ್ಟಿಕ್ ಇಟ್ಕೋತೀರಾ ಅಂತ ಅದೊಂದು ಪ್ರಶ್ನೆ ಕೇಳಿದ್ದಾರೆ. ಸ್ಟಿಕ್ ಯಾಕೆ ಇಟ್ಕೊತೀನಿ ಅಂದರೆ ಜಸ್ಟ್ ಒಂದು ಭಯಕ್ಕೋಸ್ಕರ, ಅವ್ರಿಗೆ ಭಯ ಇರಲಿ ಅಂತ. ಇವಾಗ ನಾನು ಒಂದು ಮಗುಗೆ ಹೇಳ್ಕೊಡ್ತಾ ಇರ್ತೀನಿ, ಇಲ್ಲ ಡಿಕ್ಟೇಷನ್ ಮಾಡ್ತಾಯಿದ್ದೀನಿ, ಇನ್ನಿಬ್ಬರು ಮಾತಾಡ್ತಾರೆ. ಹೀಗೆ ಕಮ್ಮಿ ಜನ ಇದ್ದಾರೆ ಅಂದ್ರೂ ಇಷ್ಟು ಮಾತಾಡ್ತಾರೆ, ಇನ್ನು ಜಾಸ್ತಿ ಜನ ಆಗ್ಬಿಟ್ಟು ಇನ್ನೆಷ್ಟು ಮಾತಾಡಲ್ಲ ಅಂತ ನಾನು ಕೂಡ ಅನ್ಕೊತಾ ಇರ್ತೀನಿ. ಹಾಗಾಗಿ ಸ್ಟಿಕ್ ಇರುತ್ತೆ, ಕೆಲವು ಸತಿ ಇರೋದಿಲ್ಲ. ನಾನೇನು ಜಾಸ್ತಿ ಹೊಡೆಯೋಲ್ಲ, ಆದಷ್ಟು ಒಳ್ಳೆ ಮಾತಿಂದನೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಮಕ್ಕಳಿಗೆ ಅಷ್ಟೇ. ಆಮೇಲೆ ಟ್ಯೂಷನ್ ಟೈಮಿಂಗ್ಸ್ ಹೇಳಿ ಅಂತ ಕೇಳಿದ್ರಿ. ಟ್ಯೂಷನ್ ಟೈಮಿಂಗ್ಸ್ ಬಂದು 6:30 ಇಂದ 8:30 ಗಂಟೆ ಮಾಡ್ತಾಯಿದ್ದೆ. ನಾನು ಫಸ್ಟು 6 ಗಂಟೆಯಿಂದ 8 ಗಂಟೆ ತನಕ ಮಾಡ್ತಾಯಿದ್ದೆ. ಆದರೆ ಇವಾಗ ಮಕ್ಕಳು ಸ್ವಲ್ಪ ಲೇಟಾಗಿ ಬರ್ತಾರೆ, 5:30 6 ಗಂಟೆ. ಅವ್ರು ಸ್ಕೂಲಿಂದ ಬರೋದೇ 5:30 ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಅವರು ಬರಬೇಕಲ್ಲ ಅಂತ ಹೇಳ್ಬಿಟ್ಟು 6:30 ಇಂದ 8:30 ತನಕ ಮಾಡ್ತೀನಿ. ನಾವು ಟ್ಯೂಷನ್ ಮಾಡಬೇಕು, ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರಿ. ನೀವು ಮನೆ ಹತ್ರ ಅಕ್ಕಪಕ್ಕ ಒಂದು 2-3 ಜನ ಮಕ್ಳಿಗೆ ಹೇಳಿ ನಾನು ಕೂಡ ಟ್ಯೂಷನ್ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಅವರು ಕೂಡ ಹೇಳ್ತಾರೆ, ನನ್ನ ಹತ್ರ ಒಂದು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಹತ್ರದಲ್ಲಿ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಬಂದು ಜಾಯ್ನ್ ಆಗ್ತಾರೆ. ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಅವರೇ ಬಂದು ಜಾಯ್ನ್ ಆಗ್ತಾರೆ. ಸಿಟಿ ಸೈಡ್ ಆದಷ್ಟು ಮಕ್ಕಳು ಜಾಸ್ತಿ ಬರ್ತಾರೆ, ಹಳ್ಳಿ ಸೈಡೇ ಸ್ವಲ್ಪ ಕಮ್ಮಿ. ಹಾಗಾಗಿ ನೀವು ಸಿಟಿ ಸೈಡ್ ಇದ್ದರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು. ಒಂದು ಸತಿ ಮಾಡಿ, ಆನಂತರ ಅದರಲ್ಲೇ ನಿಮಗೆ ಅರ್ನಿಂಗ್ಸ್ ಅನ್ನೋದು ಹಾಗೇ ಆಗುತ್ತೆ. ಹಾಗೆ ಟ್ಯೂಷನ್ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ ಕೇಳಿದರೆ, ಇಬ್ಬರು 3rd ಸ್ಟ್ಯಾಂಡರ್ಡ್, ಇನ್ನೊಬ್ಬರು 6th ಸ್ಟ್ಯಾಂಡರ್ಡ್. ನಾನು 6th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಅಷ್ಟೇ. ಇನ್ನು ಏನಾದರೂ ಮುಂದಿನ ವರ್ಷ ಏನಾದರೂ 5th ಸ್ಟ್ಯಾಂಡರ್ಡ್ ಮಕ್ಕಳು ಬಂದರೆ ಅಷ್ಟೇ, ಜಾಸ್ತಿ 6th 7th 8th ಎಲ್ಲ ತೊಗೊಳಕ್ಕೆ ಹೋಗಲ್ಲ. ಹಾಗೆ ಎಷ್ಟು ವರ್ಷ ಟ್ಯೂಷನ್ನ ಮಾಡ್ತೀರಾ ಅಂತ ಕೇಳಿದರೆ, ಮಕ್ಕಳು ಎಷ್ಟು ವರ್ಷದ ಗಂಟ ಬರ್ತಾರೋ ಅಷ್ಟು ವರ್ಷದ ಗಂಟ ನಾನು ಮಾಡ್ತೀನಿ ಅಷ್ಟೇ. ಇಷ್ಟಿತ್ತು ನಿಮ್ಮ ಟ್ಯೂಷನ್ಸ್ ಕ್ವಶನ್ಸು. ನಾನು ಆದಷ್ಟು ಟ್ಯೂಷನ್ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಕ್ವಶನ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಾಂದರೆ ಇನ್ನೊಂದು ವಿಡಿಯೋ ಮಾಡಿ ಉತ್ತರನ ಕೊಡ್ತೀನಿ. ಹಾಗೆ ಮಕ್ಕಳನ್ನೆಲ್ಲ ಕಳಿಸಿ ಆನಂತರ ಒಂದು ಸ್ವಲ್ಪ ಹೊತ್ತು ಶೆಡ್ಡಿಗೆ ಬಂದ್ವಿ. ಪ್ರವೀಣ್ ಅವರು ಹಸುಗಳಿಗೆಲ್ಲ ಮೇವು ಹಾಕ್ತಾಯಿದ್ರು. ನಾವು ಕೂಡ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಅಪ್ಪಗೂ ಕೂಡ ಅಷ್ಟೇ, ನೈಟ್ ಅವ್ನಿಗೆ ಇದನ್ನೆಲ್ಲ ತೋರಿಸ್ಕೊಂಡು ಬಂದ್ರೇ ಮಲಗೋದು, ಇಲ್ಲಾಂದರೆ ತಿರ್ಗಾ ಈಚೆಗಡೆ ಓಡೋಗ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ತೋರಿಸ್ಕೊಂಡು ಅಲ್ಲಿಂದ ಬಂದು ನಾನು ಬಸ್ಸಾರು ಮತ್ತು ಸೊಪ್ಪಿನ ಕಾಳು ಮಾಡಿದ್ದೆ. ಅದನ್ನೆಲ್ಲ ಊಟ ಮಾಡಿಕೊಂಡು ಆನಂತರ ಊಟ ಮಾಡಬೇಕಾದ್ರೆ ನನ್ನ ಮಗ ಏನು ಮಾಡ್ದ ಅಂದರೆ, ನಾನು ತಂದಿದ್ದಂಥ ಸ್ಟೋರೇಜ್ ಬಾಕ್ಸಸ್ ಎಲ್ಲ ತೊಗೊಂಡ್ಬಂದು ಕೂತ್ಕೊಂಡು ಅದರೊಳಗಡೆ ಆಟ ಆಡ್ತಾಯಿದ್ದ. ಹೀಗೆ ತರಲೆಗಳು ಜಾಸ್ತಿ ಮಾಡ್ತಾಯಿದ್ದಾನೆ. ಹಾಗೆ ಊಟ ಮಾಡಿದ ತಕ್ಷಣ ಮಲ್ಕೊಬಾರ್ದು ಅಂತೇಳಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ನ ಮಾಡ್ತಾಯಿದ್ದೆ. ಹಾಗೆ ಇಷ್ಟು ದಿನ ನಾನು ನಿಮಗೆ ಕ್ರೋಶಾ ಬಗ್ಗೆ ನಾನು ಬೇಸಿಕ್ ಚೈನು, ಬೇಬಿ ಕುಚ್ಚೆಲ್ಲ ಹಾಕೋದನ್ನ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಇನ್ಮೇಲೆ ನಾನು ಚಿಕ್ಕ ಡಿಸೈನ್ಸ್ನ ನಾನು ನನ್ನ ಒಂದು ವ್ಲಾಗ್ಸಲ್ಲೇ ನಾನು ನಿಮ್ಗೆ ಹೇಳ್ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನಗೆ ಒಂದು ಸಣ್ಣ ಸಜೆಷನ್ ಕೊಡಿ. ನಾನು ವ್ಲಾಗ್ಸಲ್ಲೇ ನಿಮ್ಗೆ ಈ ಥರ ಬೇಬಿ ಕುಚ್ಚು ಹಾಕೋದು, ಇಲ್ಲ ಸಣ್ಣ ಕುಚ್ಚುಗಳನ್ನ ಹಾಕೋದು ನಾನು ವ್ಲಾಗ್ಸಲ್ಲಿ ಹಾಕ್ಲಾ, ಇಲ್ಲ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ಲಾ ಅನ್ನೋ ಒಂದು ಪ್ರಶ್ನೆಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಪ್ರೇಟ್ ವಿಡಿಯೋ ಬೇಕಾ, ಇಲ್ಲ ವ್ಲಾಗ್ಸಲ್ಲೇ ಸಣ್ಣ ಡಿಸೈನ್ಸ್ನ ನಾನು ಹೇಳ್ಕೊಡ್ಲಾ ಅನ್ನೋ ಒಂದು ಪ್ರಶ್ನೆಗೆ ನನಗೆ ಕಮೆಂಟ್ ಮೂಲಕ ನೀವು ನನಗೆ ಉತ್ತರನ ಕೊಡಿ. ನೀವು ಹೇಗೆ ನನಗೆ ಕಮೆಂಟ್ಸ್ಗಳು ಮಾಡ್ತೀರೋ ಅದ್ರ ಮೇಲೆ ನಾನು ಸಪ್ರೇಟ್ ವಿಡಿಯೋ ಮಾಡೋದೇ ಇಲ್ಲ ಅದರಲ್ಲೇ ಹಾಕೋದಾ ಅಂತ ತಿಳ್ಕೊತೀನಿ.